ಸಲ ಭೇಟಿ ಹೋಗಕ್ಕೆ ಅವಕಾಶ ಆಗಿಲ್ಲ? ಇಲ್ಲಮ್ಮ, ಆಗಿಲ್ಲ. ಸರ್ ಆಮೇಲೆ ಈ ನೆಕ್ಸ್ಟ್ ಪ್ರಾಜೆಕ್ಟ್ ನೀವಂತೂ ರಿಲ್ಯಾಕ್ಸ್ ಆಗೋರಲ್ಲ, ಬಟ್ ಈಗ ನೆಕ್ಸ್ಟ್ ಪ್ರಾಜೆಕ್ಟ್ ಯುವ ಸಿನಿಮಾ ಮಾಡ್ತಿದ್ದೀರಾ ಅಂತ ಹೇಳಿ ರಾಜ್ಕುಮಾರ್ ಅಂದ್ರೆ ಏನೋ ಆ ಥರದ್ದು ನಾವು ಮೊನ್ನೆ ಒಂದು ಕಾರ್ಯಕ್ರಮದಲ್ಲಿ ಭೇಟಿ ಆಗಿದ್ವಿ ಅನ್ನೋದಕ್ಕೋಸ್ಕರ ಆ ಥರದ್ದು ಏನಾದ್ರು ಟಾಕ್ಸ್ ಬಂದಿರ್ಬೋದು. ಬಟ್ ಖಂಡಿತವಾಗ್ಲೂ ಆ ಥರದ್ದು ಇನ್ನೂ ಯಾವುದು, ನಾನು ಏಳುಮಲೆ ಬಿಸಿನಲ್ಲೇ ಇದ್ದೆ, ಟೋಟಲ್ ಇಲ್ಲೇ ಇದ್ದೀನಿ. ಆ ಥರದ್ದು ಯಾವುದೋ ಒಂದು ಮಾತುಕತೆನೇ ಆಗಿಲ್ಲ. ನಾನು ಧ್ರುವ ಅವ್ರನ್ನ ಯುವ ಅವ್ರನ್ನ ಮೀಟ್ ಮಾಡಿರೋದೇ ನಾನು ಅವತ್ತು, ಇಲ್ಲಿ ನಮ್ಮ ಶೋಗೆ ಬಂದಿರಲ್ಲ ಅವತ್ತೇ ನಾನು ಅವ್ರನ್ನ, ಅದ್ರ ಹಿಂದೆ ನಾನು ಅವ್ರನ್ನ ಮೀಟ್ ಮಾಡಿದ್ದು ನನ್ನ ಮದುವೆ ಇನ್ವಿಟೇಷನ್ ಕಾರ್ಡ್ ಕೊಡಕ್ಕೆ ಅವ್ರ ಮನೆಗೆ ಹೋದಾಗ ಮೀಟ್ ಮಾಡಿದ್ದು. ಅದು ಬಿಟ್ರೆ ಅವತ್ತೇ ನಾನು ಮೀಟ್ ಮಾಡಿರೋದು. ಅದೇ ಈಗ ಮತ್ತೆ ನಾನು ನನ್ನ ಸ್ಕ್ರಿಪ್ಟ್ಸ್ ಎಲ್ಲ ಫೈನಲೈಸ್ ಮಾಡ್ಕೊಂಡು ಅದು ಏನಾಗುತ್ತೆ ಅಂತ ಒಂದು ಪ್ಲಾನ್ ಮಾಡಬೇಕು. ನಾನು ಟೋಟಲ್ ಲಾಸ್ಟ್ ಒಂದು ಫ್ಯೂ ಮಂತ್ಸ್ ಏಳುಮಲೆ ಮೇಲೆ ಕಾನ್ಸಂಟ್ರೇಟ್ ಮಾಡಿದ್ವಿ ನಾವು. ಸೊ ಅಷ್ಟು ಎಫರ್ಟ್ಸ್ ಅಲ್ಲಿ ಹಾಕಿದೆ. ಸೊ ಈಗ ಒಂದು ಚಿಕ್ಕ ಬ್ರೇಕ್ ತಗೊಂಡು ಇಲ್ಲ ಐ ಥಿಂಕ್ ಮತ್ತೆ ಯೋಚನೆ ಮಾಡ್ತೀನಿ. ಇನ್ಫ್ಯಾಕ್ಟ್ ಸರ್ ನೀವು ಇದ್ರದ್ದು ಸುಂದರ ಲಕ್ಷ್ಮಣದೆಲ್ಲ ರೆಡಿ ಮಾಡ್ಕೊಂಡಿದ್ದೀರಿ, ಮತ್ತೆ ನೀವು ಆಗಲೇ ಹೇಳಿದ್ರಿ ಕೂಡ, ಜೊತೆಗೆ ಫಸ್ಟ್ ಲುಕ್ ಕೂಡ ರಿಲೀಸ್ ಮಾಡ್ಕೊಂಡಿದ್ದೀರಿ ಸರ್. ಈಗ ಏನು ಪ್ರಾಬ್ಲಮ್ ಅಂತ ಆಗುತ್ತಾ ನಿಮಗೆ? ಅಂದರೆ ಯಾವ ಥರ ಅಂದರೆ ಅವ್ರು ನಿಮಗೆ ಕ್ಯಾಲ್ಕುಲೇಟ್ ಮೈಂಡೇ ಇರಲ್ಲ, ಯಾಕಂದರೆ ಅವ್ರದ್ದು ಪ್ರಾಬ್ಲಮ್ ಆಗಿರೋದ್ರಿಂದ ಯಾವಾಗ ಟ್ರಯಲ್ ಶುರುವಾಗುತ್ತೋ, ಯಾವಾಗ ಏನಾಗುತ್ತೋ ಅನ್ನೋದಿರುತ್ತೆ. ಇಲ್ಲ, ಅದು ಪ್ರೊಡ್ಯೂಸರ್ಸು ಇದ್ದಾರೆ ಅದಕ್ಕೆ ಅಂತ ಅಂದ್ಬಿಟ್ಟು ಎಲ್ಲರೂ ಅದ್ರ ಬಗ್ಗೆ ಎಫರ್ಟ್ ಹಾಕ್ತಾರೆ. ನಮ್ಗೆ ಆ ಟೈಮ್ ಬಂದಾಗ, ಅಂದ್ರೆ ನಮ್ಗೆ ಆ ಸಿನಿಮಾ ಮಾಡಕ್ ಬಂದಾಗ ಸ್ಕ್ರಿಪ್ಟ್ಗಳಂತ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದೀವಿ. ಯಾವಾಗ ಸರ್ ಓಕೆ ಅಂತಾರೆ, ಪ್ರೊಡಕ್ಷನ್ ಹೌಸ್ ಓಕೆ ಅಂತ ಹೇಳ್ತಾರೆ, ನನ್ನ ಕಡೆಯಿಂದ ನಾನು ರೆಡಿ ಇದ್ದೀನಿ ಎಲ್ಲದಕ್ಕೂ. ಸೊ ಯಾವಾಗ ಅವ್ರು ಓಕೆ ಮಾಡ್ತಾರೆ ನನ್ನ ಕಡೆಯಿಂದ ಓಕೆ ಆಗುತ್ತೆ ಅಷ್ಟೇ. ಅಂದ್ರೆ ಅಂದ್ರೆ ನಂಗೆ ಡೈರೆಕ್ಟರ್ ಪ್ರಕಾಶ್ ಅಣ್ಣ ಕೂಡ ಅವಾಗ ಅದ್ರದ್ದೆಲ್ಲ ವಿಷಯಗಳನ್ನ ಡಿಸ್ಕಷನ್ ಮಾಡ್ಬೇಕಾದ್ರೆ ಮಾತಾಡಿದ್ದು. ನಮ್ಮ ಕಾಟೇರ ಸೆಟ್ಟಿಗೆ ಬಂದಾಗಲೂ ಪ್ರಕಾಶ್ ಅಣ್ಣ ಒಂದಷ್ಟು ವಿಷಯಗಳು ಹೇಳೋರು ಅದ್ರ ಬಗ್ಗೆ. ಅಂಡ್ ಅದಕ್ಕೆ ಕ್ಯಾಮ್ರಾಮನ್ ನಮ್ಮ ಸುಧಾಕರನೇ ಇರೋದು, ಅಜನೀಶ್ ಮ್ಯೂಸಿಕ್ ಮಾಡ್ತಾ ಇರೋದು. ಸೊ ಒಂದು ಅದ್ಭುತವಾದ ಟೆಕ್ನಿಷಿಯನ್ ಟೀಮ್ ಇದೆ, ಒಂದು ಅದ್ಭುತವಾದಂಥ ಒಂದು ಡೈರೆಕ್ಟರ್ ಇದ್ದಾರೆ ಅಂತಂದಾಗ ಬೇಸಿಕಲಿ ಒಂದು ಹೋಪ್ ಇದ್ದೇ ಇರುತ್ತೆ ಚೆನ್ನಾಗಾಗತ್ತೆ ಸಿನಿಮಾ ಅಂತೇಳಿ ಅಂತ. ಸೊ ಆ ನಿಟ್ಟಿನಲ್ಲಿ ಅವ್ರು ಬಿಟ್ಟಂತ ಗ್ಲಿಮ್ಸು ಅದೆಲ್ಲನೂ ನಮ್ಗೆ ತುಂಬಾ ಎಕ್ಸೈಟ್ ಆಗಿದ್ದೀವಿ. ಖಂಡಿತವಲ್ಲ ಸಿನಿಮಾ ಚೆನ್ನಾಗಾಗುತ್ತೆ, ದೊಡ್ಡದೊಂದು ಒಂದು ಓಪನಿಂಗ್ ತಗೊಳುತ್ತೆ, ತುಂಬಾ ದೊಡ್ಡದೊಂದು ಸಕ್ಸಸ್ ಆಗುತ್ತೆ. ಎಲ್ಲಾ ಸಿನಿಮಾಗಳು ನಮ್ಗೆ ಅದೇ ಹೇಳ್ತೀವಿ, ಸೆಕೆಂಡ್ ಹಾಫ್ ಅಲ್ಲಿ ಬರುವಂತ ಎಲ್ಲ ಒಂದು ಹೈ ಬಡ್ಜೆಟ್ ಸಿನಿಮಾಗಳು ಚೆನ್ನಾಗಾದ್ರೆ ಮಾತ್ರನೇ ಇಂಡಸ್ಟ್ರಿಯಲ್ಲೂ ಮನಿ ಫ್ಲೋ ಚೆನ್ನಾಗಿರುತ್ತೆ, ಇಲ್ಲ ಅಂತಂದ್ರೆ ತುಂಬಾ ಕಷ್ಟ ಆಗುತ್ತೆ. ಸೊ ಈ ಹೈ ಬಡ್ಜೆಟ್ ಸಿನಿಮಾಸ್ ಯಾವ್ದಿರುತ್ತೆ ಅದೆಲ್ಲಾನು ಚೆನ್ನಾಗಾಗಬೇಕು. ಸೊ ಆ ನಿಟ್ಟಿನಲ್ಲಿ ನಂಗೆ ಡೆವಿಲ್ ಕೂಡ ತುಂಬಾ ಚೆನ್ನಾಗಿ ಆಗ್ಬೇಕು ಅನ್ನೋ ಒಂದು ಆಸೆ ಇದೆ. ಥ್ಯಾಂಕ್ ಯು.